ಕೊಡಗಲ್ಲಿ ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗಿದೆ. 2 ದಿನದಿಂದ ಕಾಮಗಾರಿ ಆರಂಭ ಆಗಿದ್ದು 3 ವರ್ಷದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ 3 ವರ್ಷದಲ್ಲಿ ತಲೆ ಎತ್ತಲಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ. ಕೊಡಗು ಹಾಕಿಯ ತವರು ಜಿಲ್ಲೆ. ಕ್ರೀಡೆಯಲ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ. ಇಂಥ ಕೊಡಗು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ 11.70 ಎಕರೆ ಜಾಗದಲ್ಲಿ ಸ್ಟೇಡಿಯಂ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಗಿದೆ. ಹೌದು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ಈ ಕ್ರೀಡಾಂಗಣ ದೊಡ್ಡದಾಗಿರಲಿದೆ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಆರಂಭವಾಗಿರುವ ಸ್ಟೇಡಿಯಂ ಕಾಮಗಾರಿ 3 ವರ್ಷದಲ್ಲಿ ಮುಗಿಯಲಿದೆ. ಈಗ ಇನ್ನು ಕೆಲಸ ಈಗ ಆರಂಭಗೊಂಡಿದೆ. ಆದಷ್ಟು ಬೇಗ ಈಗ ನಾವು ಲೆವೆಲಿಂಗ್ನ ಮುಗಿಸಿ ಮತ್ತೆ ನಮ್ಮ ಏನು ಕನ್ಸ್ಟ್ರಕ್ಷನ್ಸ್ ಏನಿದೆ, ಗ್ಯಾಲರಿ ಇರ್ಬೋದು ಅಥವಾ ಕ್ಲಬ್ ಹೌಸ್ ಇರ್ಬೋದು, ಅದೆಲ್ಲ ಇನ್ನೊಂದು ಇದು ಲೆವೆಲಿಂಗ್ ಆದಮೇಲೆ ಮತ್ತೆ ಅದನ್ನು ಶುರು ಮಾಡ್ತೇವೆ. ಶಟ್ಲ್ ಇರುತ್ತೆ, ಬ್ಯಾಡ್ಮಿಂಟನ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಒಂದು ಸ್ವಲ್ಪ ಕೆಲವು ರೂಮ್ಸ್ ಇರ್ತದೆ. ಸೇಮ್ ನಮ್ಮ ಚಿನ್ನಸ್ವಾಮಿಯಲ್ಲಿ ಏನು ಬರ್ತದೆ ಅದೇ ಇರುತ್ತೆ. ಈ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರ, ಬ್ಯಾಡ್ಮಿಂಟನ್, ಸ್ಕ್ವಾಷ್, ಸ್ವಿಮ್ಮಿಂಗ್ ಪೂಲ್, ಬಾಸ್ಕೆಟ್ಬಾಲ್ ಸೇರಿದಂತೆ ಹಲವು ಸೌಲಭ್ಯಗಳು ಇರಲಿದೆ. ಸುಮಾರು 20,000 ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ಸು ಇರುತ್ತೆ, ರಣಜಿ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರುತ್ತೆ, ಎಲ್ಲ ಬಿಸ್ನೆಸ್ಸಿಗೂ ಯೂಸ್ ಆಗುತ್ತೆ. ಸೊ ಅಲ್ಲಿದು ಜಾಗ ಸಹ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಇದು ನಮ್ಮ ಕೊಡಗಲಾಗೋದು ನಮ್ಮ ಹೆಮ್ಮೆಯ ವಿಷಯ ಅದು. ಸೊ ನಮ್ಮ KSCA ಇದೆ ಬೆಂಗಳೂರಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮು. KSCA ಅವರೇ ಮಾಡ್ತಿರೋದು, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದು ಆದರೆ ನಮಗೆ ಸಹ ಅದರದ್ದು ಉಪಯೋಗ ತುಂಬಾ ಇರುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ 3 ವರ್ಷದಲ್ಲಿ ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಕೊಡಗಲ್ಲಿ ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗಿದೆ. 2 ದಿನದಿಂದ ಕಾಮಗಾರಿ ಆರಂಭ ಆಗಿದ್ದು 3 ವರ್ಷದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ 3 ವರ್ಷದಲ್ಲಿ ತಲೆ ಎತ್ತಲಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ. ಕೊಡಗು ಹಾಕಿಯ ತವರು ಜಿಲ್ಲೆ. ಕ್ರೀಡೆಯಲ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ. ಇಂಥ ಕೊಡಗು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ 11.70 ಎಕರೆ ಜಾಗದಲ್ಲಿ ಸ್ಟೇಡಿಯಂ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಗಿದೆ. ಹೌದು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ಈ ಕ್ರೀಡಾಂಗಣ ದೊಡ್ಡದಾಗಿರಲಿದೆ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಆರಂಭವಾಗಿರುವ ಸ್ಟೇಡಿಯಂ ಕಾಮಗಾರಿ 3 ವರ್ಷದಲ್ಲಿ ಮುಗಿಯಲಿದೆ. ಈಗ ಇನ್ನು ಕೆಲಸ ಈಗ ಆರಂಭಗೊಂಡಿದೆ. ಆದಷ್ಟು ಬೇಗ ಈಗ ನಾವು ಲೆವೆಲಿಂಗ್ನ ಮುಗಿಸಿ ಮತ್ತೆ ನಮ್ಮ ಏನು ಕನ್ಸ್ಟ್ರಕ್ಷನ್ಸ್ ಏನಿದೆ, ಗ್ಯಾಲರಿ ಇರ್ಬೋದು ಅಥವಾ ಕ್ಲಬ್ ಹೌಸ್ ಇರ್ಬೋದು, ಅದೆಲ್ಲ ಇನ್ನೊಂದು ಇದು ಲೆವೆಲಿಂಗ್ ಆದಮೇಲೆ ಮತ್ತೆ ಅದನ್ನು ಶುರು ಮಾಡ್ತೇವೆ. ಶಟ್ಲ್ ಇರುತ್ತೆ, ಬ್ಯಾಡ್ಮಿಂಟನ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಒಂದು ಸ್ವಲ್ಪ ಕೆಲವು ರೂಮ್ಸ್ ಇರ್ತದೆ. ಸೇಮ್ ನಮ್ಮ ಚಿನ್ನಸ್ವಾಮಿಯಲ್ಲಿ ಏನು ಬರ್ತದೆ ಅದೇ ಇರುತ್ತೆ. ಈ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರ, ಬ್ಯಾಡ್ಮಿಂಟನ್, ಸ್ಕ್ವಾಷ್, ಸ್ವಿಮ್ಮಿಂಗ್ ಪೂಲ್, ಬಾಸ್ಕೆಟ್ಬಾಲ್ ಸೇರಿದಂತೆ ಹಲವು ಸೌಲಭ್ಯಗಳು ಇರಲಿದೆ. ಸುಮಾರು 20,000 ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ಸು ಇರುತ್ತೆ, ರಣಜಿ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರುತ್ತೆ, ಎಲ್ಲ ಬಿಸ್ನೆಸ್ಸಿಗೂ ಯೂಸ್ ಆಗುತ್ತೆ. ಸೊ ಅಲ್ಲಿದು ಜಾಗ ಸಹ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಇದು ನಮ್ಮ ಕೊಡಗಲಾಗೋದು ನಮ್ಮ ಹೆಮ್ಮೆಯ ವಿಷಯ ಅದು. ಸೊ ನಮ್ಮ KSCA ಇದೆ ಬೆಂಗಳೂರಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮು. KSCA ಅವರೇ ಮಾಡ್ತಿರೋದು, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದು ಆದರೆ ನಮಗೆ ಸಹ ಅದರದ್ದು ಉಪಯೋಗ ತುಂಬಾ ಇರುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ 3 ವರ್ಷದಲ್ಲಿ ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಕೊಡಗಲ್ಲಿ ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗಿದೆ. 2 ದಿನದಿಂದ ಕಾಮಗಾರಿ ಆರಂಭ ಆಗಿದ್ದು 3 ವರ್ಷದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ 3 ವರ್ಷದಲ್ಲಿ ತಲೆ ಎತ್ತಲಿದೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ. ಕೊಡಗು
ಹಾಕಿಯ ತವರು ಜಿಲ್ಲೆ. ಕ್ರೀಡೆಯಲ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ. ಇಂಥ ಕೊಡಗು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ 11.70 ಎಕರೆ ಜಾಗದಲ್ಲಿ ಸ್ಟೇಡಿಯಂ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಗಿದೆ. ಹೌದು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ಈ ಕ್ರೀಡಾಂಗಣ ದೊಡ್ಡದಾಗಿರಲಿದೆ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಆರಂಭವಾಗಿರುವ ಸ್ಟೇಡಿಯಂ ಕಾಮಗಾರಿ 3 ವರ್ಷದಲ್ಲಿ ಮುಗಿಯಲಿದೆ. ಈಗ ಇನ್ನು ಕೆಲಸ ಈಗ ಆರಂಭಗೊಂಡಿದೆ. ಆದಷ್ಟು ಬೇಗ ಈಗ ನಾವು ಲೆವೆಲಿಂಗ್ನ ಮುಗಿಸ್ತೇವೆ. ಮುಗಿಸಿ ಮತ್ತೆ ನಮ್ಮ ಏನು ಕನ್ಸ್ಟ್ರಕ್ಷನ್ಸ್ ಏನಿದೆ, ಗ್ಯಾಲರಿ ಇರ್ಬೋದು ಅಥವಾ ಕ್ಲಬ್ ಹೌಸ್ ಇರ್ಬೋದು, ಅದೆಲ್ಲ ಇನ್ನೊಂದು ಇದು ಲೆವೆಲಿಂಗ್ ಆದಮೇಲೆ ಮತ್ತೆ ಅದನ್ನು ಶುರು ಮಾಡ್ತೇವೆ. ಶಟ್ಲ್ ಇರುತ್ತೆ, ಬ್ಯಾಡ್ಮಿಂಟನ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಒಂದು ಸ್ವಲ್ಪ ಕೆಲವು ರೂಮ್ಸ್ ಇರ್ತದೆ. ಸೇಮ್ ನಮ್ಮ ಚಿನ್ನಸ್ವಾಮಿಯಲ್ಲಿ ಏನು ಬರ್ತದೆ ಅದೇ ಇರುತ್ತೆ. ಈ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರ, ಬ್ಯಾಡ್ಮಿಂಟನ್, ಸ್ಕ್ವಾಷ್, ಸ್ವಿಮ್ಮಿಂಗ್ ಪೂಲ್, ಬಾಸ್ಕೆಟ್ಬಾಲ್ ಸೇರಿದಂತೆ ಹಲವು ಸೌಲಭ್ಯಗಳು ಇರಲಿದೆ. ಸುಮಾರು 20,000 ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ಸು ಇರುತ್ತೆ, ರಣಜಿ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರುತ್ತೆ, ಎಲ್ಲ ಬಿಸ್ನೆಸ್ಸಿಗೂ ಯೂಸ್ ಆಗುತ್ತೆ. ಸೊ ಅಲ್ಲಿದು ಜಾಗ ಸಹ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಇದು ನಮ್ಮ ಕೊಡಗಲಾಗೋದು ನಮ್ಮ ಹೆಮ್ಮೆಯ ವಿಷಯ ಅದು. ಸೊ ನಮ್ಮ KSCA ಇದೆ ಬೆಂಗಳೂರಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮು. KSCA ಅವರೇ ಮಾಡ್ತಿರೋದು, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದು ಆದರೆ ನಮಗೆ ಸಹ ಅದರದ್ದು ಉಪಯೋಗ ತುಂಬಾ ಇರುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ 3 ವರ್ಷದಲ್ಲಿ ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ. ಕೊಡಗಲ್ಲಿ ಕೊನೆಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ ಆರಂಭ ಆಗಿದೆ. 2 ದಿನದಿಂದ ಕಾಮಗಾರಿ ಆರಂಭ ಆಗಿದ್ದು 3 ವರ್ಷದಲ್ಲಿ ಸ್ಟೇಡಿಯಂ ತಲೆ ಎತ್ತಲಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡಗಿನಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ 3 ವರ್ಷದಲ್ಲಿ ತಲೆ ಎತ್ತಲಿದೆ. ಅಂತಾರಾಷ್ಟ್ರೀಯ ಕ್ರೀಡಾಂಗಣ. ಕೊಡಗು ಹಾಕಿಯ ತವರು ಜಿಲ್ಲೆ. ಕ್ರೀಡೆಯಲ್ಲಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ. ಇಂಥ ಕೊಡಗು ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಮಾಡಲು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ 11.70 ಎಕರೆ ಜಾಗದಲ್ಲಿ ಸ್ಟೇಡಿಯಂ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಗಿದೆ. ಹೌದು, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ಈ ಕ್ರೀಡಾಂಗಣ ದೊಡ್ಡದಾಗಿರಲಿದೆ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಆರಂಭವಾಗಿರುವ ಸ್ಟೇಡಿಯಂ ಕಾಮಗಾರಿ 3 ವರ್ಷದಲ್ಲಿ ಮುಗಿಯಲಿದೆ. ಈಗ ಇನ್ನು ಕೆಲಸ ಈಗ ಆರಂಭಗೊಂಡಿದೆ. ಆದಷ್ಟು ಬೇಗ ಈಗ ನಾವು ಲೆವೆಲಿಂಗ್ನ ಮುಗಿಸ್ತೇವೆ. ಮುಗಿಸಿ ಮತ್ತೆ ನಮ್ಮ ಏನು ಕನ್ಸ್ಟ್ರಕ್ಷನ್ಸ್ ಏನಿದೆ, ಗ್ಯಾಲರಿ ಇರ್ಬೋದು ಅಥವಾ ಕ್ಲಬ್ ಹೌಸ್ ಇರ್ಬೋದು, ಅದೆಲ್ಲ ಇನ್ನೊಂದು ಇದು ಲೆವೆಲಿಂಗ್ ಆದಮೇಲೆ ಮತ್ತೆ ಅದನ್ನು ಶುರು ಮಾಡ್ತೇವೆ. ಶಟ್ಲ್ ಇರುತ್ತೆ, ಬ್ಯಾಡ್ಮಿಂಟನ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಒಂದು ಸ್ವಲ್ಪ ಕೆಲವು ರೂಮ್ಸ್ ಇರ್ತದೆ. ಸೇಮ್ ನಮ್ಮ ಚಿನ್ನಸ್ವಾಮಿಯಲ್ಲಿ ಏನು ಬರ್ತದೆ ಅದೇ ಇರುತ್ತೆ. ಈ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ತರಬೇತಿ ಕೇಂದ್ರ, ಬ್ಯಾಡ್ಮಿಂಟನ್, ಸ್ಕ್ವಾಷ್, ಸ್ವಿಮ್ಮಿಂಗ್ ಪೂಲ್, ಬಾಸ್ಕೆಟ್ಬಾಲ್ ಸೇರಿದಂತೆ ಹಲವು ಸೌಲಭ್ಯಗಳು ಇರಲಿದೆ. ಸುಮಾರು 20,000 ಜನರಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ಸು ಇರುತ್ತೆ, ರಣಜಿ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರುತ್ತೆ, ಎಲ್ಲ ಬಿಸ್ನೆಸ್ಸಿಗೂ ಯೂಸ್ ಆಗುತ್ತೆ. ಸೊ ಅಲ್ಲಿದು ಜಾಗ ಸಹ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಇದು ನಮ್ಮ ಕೊಡಗಲಾಗೋದು ನಮ್ಮ ಹೆಮ್ಮೆಯ ವಿಷಯ ಅದು. ಸೊ ನಮ್ಮ KSCA ಇದೆ ಬೆಂಗಳೂರಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮು. KSCA ಅವರೇ ಮಾಡ್ತಿರೋದು, ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ದೊಡ್ಡದಾಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಅದು ಆದರೆ ನಮಗೆ ಸಹ ಅದರದ್ದು ಉಪಯೋಗ ತುಂಬಾ ಇರುತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ 3 ವರ್ಷದಲ್ಲಿ ಕೊಡಗಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ತಲೆ ಎತ್ತಲಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ.